ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗಬ್ಬೆದ್ದು ನಾರುತ್ತಿವೆ ಚರಂಡಿಗಳು. ಪಂಚಾಯಿತಿ ಕಚೇರಿ ಪಕ್ಕದಲ್ಲೇ ಬಿದ್ದಿವೆ ಮದ್ಯದ ಪ್ಯಾಕೆಟ್ಗಳು. ಎಸ್, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗಡಿ ಗ್ರಾಮವಾದ ಕಂದಿಕೆರೆ ಹೋಬಳಿಯ ತೀರ್ಥಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದ್ದು, ಒಂದೆಡೆ ಕಸದ ರಾಶಿ ಬಿದ್ದಿದ್ರೆ ಇನ್ನೊಂದೆಡೆ ಚರಂಡಿಗಳು ಕಟ್ಟಿಕೊಂಡಿದ್ದು ದುರ್ನಾತ ಬೀರ್ತಾ ಇದೆ. ಈ ಗ್ರಾಮದಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಕೇವಲ ಹೆಸರಿಗಷ್ಟೇ ಆಗಿದ್ದು, ಯಾವುದೇ ಸ್ವಚ್ಛ ಕಾರ್ಯ ನಡೀತಾ ಇಲ್ಲ ಎಂಬ ಆರೋಪಗಳು ಕೇಳಿಬರ್ತಾ ಇವೆ. ಹೌದು, ತೀರ್ಥಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಚರಂಡಿಗಳು ಕಸದ ರಾಶಿಯಿಂದ ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದೆಡೆ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿಯೇ ರಾಶಿ ಮದ್ಯದ ಪ್ಯಾಕೆಟ್ಗಳು ಬಿದ್ದಿವೆ. ಇನ್ನು ಚರಂಡಿಗಳಲ್ಲಿ ಕಸ ಸೇರಿದಂತೆ ತ್ಯಾಜ್ಯ ವಸ್ತುಗಳು ಸೇರಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಕಟ್ಟಿಕೊಂಡಿದ್ದು ದುರ್ವಾಸನೆ ಬರ್ತಾ ಇದೆ. ವರ್ಷಕ್ಕೊಮ್ಮೆ ಬರುವ ಜಾತ್ರೆ ಸಮಯದಲ್ಲಿ ಮಾತ್ರ ಕಸವನ್ನ ತೆಗೆಸಿ ಚರಂಡಿಯನ್ನ ಕ್ಲೀನ್ ಮಾಡಿಸೋದು ಬಿಟ್ರೆ ಉಳಿದ ದಿನಗಳಲ್ಲಿ ಇತ್ತ ತಿರುಗಿಯೂ ನೋಡಲ್ಲ ಎಂದು ಸ್ಥಳೀಯರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಎಷ್ಟು ವರ್ಷಕ್ಕೊಂದ್ಸಲ ಚರಂಡಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ? ವರ್ಷಕ್ಕೆ ಮಾರಿ ಪರಿಚಯ ಮುಂದೆ ವರ್ಷಕ್ಕೊಂದ್ಸಲನಾ? ಒಂದ್ಸಲಿ ಈ ವರ್ಷ ಅದನ್ನು ಕ್ಲೀನ್ ಮಾಡ್ಲಿಲ್ಲ ಸರ್. ಯಾಕೆ? ಅಲ್ಲ, ದುಡ್ಡು ತಿನ್ನಕ್ ಒಂದು ತಯಾರಾಗಿರ್ತ, ದುಡ್ಡು ತಿನ್ನಕ್ ತಯಾರಾಗಿರೆ. ಆಮೇಲೆ ಗ್ರಾಮ ಠಾಣೆಗಳವೆ ಬಡವರಿಗೆ ಹಂಚ್ಕೊಡೋದು ಕಷ್ಟ. ಗ್ರಾಮ ಠಾಣೆಗಳವೆ ಬಡವರು, ಈಗ ಬಡವ ಇಕ್ಕಂಡೆ ಸಾಯ್ತಾವ, ಅವ್ರು ಹಂಚ್ಕೊಡೋಕೆ ಆಗ್ತಾ ಇಲ್ಲ. ಕೇಳಿಲ್ವಾ ಸ್ವಚ್ಛ ಮಾಡ್ರಿ ಅಂತ, ಕ್ಲೀನ್ ಮಾಡ್ರಿ ಅಂತ ಕೇಳಿಲ್ವಾ? ಇವರು ಅವ್ರು ಯಾರು ಹಂಗಂದ್ರು ಕೇಳಿರು, ಮಾಡ್ಲವಲ್ಲ ಮಡ್ಲವಲ್ಲ. ಹೋದ ವರ್ಷ ನಾವು ಬೈದಿದ್ವಿ, ನಾನು ಇನ್ನೊಬ್ರು ನಮ್ಮೂರೊಬ್ರು, ಅವರು ಹೆಸರು ಸಿದ್ದಪ್ಪ ಇದೇ ಊರ. ಇನ್ನು ಅಂಗನವಾಡಿ ಕೇಂದ್ರದ ಮುಂದೆಯೇ ಚರಂಡಿ ಕಟ್ಟಿಕೊಂಡಿದ್ದು ಗಬ್ಬು ವಾಸನೆ ಬರ್ತಾ ಇದೆ. ಇದರಿಂದ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗಿದ್ದು, ದುರ್ನಾತದಲ್ಲಿಯೇ ಮಕ್ಕಳು ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಮಕ್ಕಳು ಹಾಗೂ ವಯೋವೃದ್ಧರು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಭೀತಿಯಲ್ಲಿದ್ದಾರೆ. ಅಲ್ಲದೆ ಚರಂಡಿ ಸುತ್ತಮುತ್ತ ಗಿಡ ಗೆಂಟೆಗಳು ಬೆಳೆದಿರೋದ್ರಿಂದ ವಿಷಕಾರಿ ಜಂತುಗಳ ಆವಾಸ ಸ್ಥಾನವಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಹೋಗ್ತಿರ್ತೈತೆ, ಬಂದ್ ನೀರು ಮುಂದಕ್ಕೆ ಹೋಗಲ್ಲ. ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ತೊಳ್ಕೊಂತೀವಿ, ಎಲ್ಲರೂ ತೊಳಿತೀವಿ, ಮಾಮೂಲಿಯಾಗಿ ಎಲ್ಲ ತೊಳಿತೀವಿ. ಆದ್ರೂ ಮುಂದಕ್ಕೆ ನೀರು ಸರಾಗವಾಗಿ ಹೋಗ್ತಿಲ್ಲ. ಸಿಕ್ಕಾಬಟ್ಟೆ ನೀರು ಕಟ್ಕೊಳುತ್ತೆ, ಕೊಚ್ಚೆ, ಸೊಳ್ಳೆ, ನೈಟ್ ಹೊತ್ತು ಕುತ್ಕೊಳಕ್ಕಾಗಲ್ಲ, ಸೊಳ್ಳೆ ಕಾಟ. ಏನೋ ನಮ್ಮ ಸ್ವಚ್ಛತೆ ನಾವು ಒಳಗರೆಗೆ ಏನೋ ಒಂದು ಆಲೌಟ ಇನ್ನೊಂದು ಮತ್ತೊಂದು ಸೊಳ್ಳೆ ಬತ್ತಿನ ಹಚ್ಕೊಂಡು ಅವ್ರವ್ರ ಮನೆ ಒಳಗಿರ್ತಾರೆ ಬಿಟ್ಟರು ಯಾರು ಕೇಳೋದು ಇಲ್ಲ, ಹೇಳೋಂಗೂ ಇಲ್ಲ. ಹೇಳಿರ ಆಗ ಈಗ ಅಂತಾರೆ. ಏನೋ ವರ್ಷಕ್ಕೊಂದ್ಸಲಿನ 2 ಸಲಿನ ಕ್ಲೀನ್ ಮಾಡ್ತಾರೆ ಜಾತ್ರೆಗಳಿಗೆ, ಅಷ್ಟು ಬಿಟ್ಟರೆ ಇನ್ನು ತಿರುಗೂ ನೋಡಲ್ಲ. ಕಡಿಕೆ ಚರಂಡಿ ಬೇರೆ ಕೌಚ್ಕೊಂಡೈತೆ. ಅದ್ರ ಪಕ್ಕದಾಗೆಲ್ಲ ಗುಂಡಿ ಕುದ್ರೆ ತೆಗೆದ್ರು ಅವ್ರವ್ರ ಕೆಲ್ಸಕ್ಕೆ ಬರ್ತಾರೆ, ಹೋಗ್ತಾರೆ, ಅಕಾಲಿಕ ಮುಚ್ಕೊತಾರೆ. ಆಮೇಲೆ ಹಿಂಗೆ ಮಾಡ್ಕೊಂಡು ಹಿಂಗೆ ನೋಡ್ರಿ ಈ ದುಸ್ಥಿತಿ ಆಗೈತೆ. ಗಿಡ ಚರಂಡಿ ಎಲ್ಲ ಒಂದೇ ಆಗೈತೆ. ಎಲ್ಲಿ ಚರಂಡಿ ಐತೆ, ಎಲ್ಲಿ ಜನ ಓಡಾಡಬೇಕು, ಎಲ್ಲಿ ನಿಂತ್ಕೋಬೇಕು ನಾವು ಅನ್ನೋದೇ ಗೊತ್ತಾಗಲ್ಲ. ಆ ಬೈಕೆ ನಾವು ಕಸದ ಪುಟ್ಗಳು ಇಟ್ಕೊಂಡಿದ್ದೀವಿ. ಕಸದ ಗಾಡಿ ಎಷ್ಟು ದಿನಕ್ಕೆ ಬರುತ್ತೆ? ಕಸದ ಗಾಡಿ ಬರೋದೇ ಇಲ್ಲ ಸರ್, ಈಗೆಲ್ಲೂ ಬಂದೇ ಇಲ್ಲ. ಬಂದಾಗ ನಾವು ಕೂಡಿಕ್ಕಿ ಅದನ್ನು ಶೇಖರಣೆ ಮಾಡಿ ಹಾಕ್ತೀವಿ. ತೋಟಕ್ಕೆ ಹಾಕಂತ ತೋಟಕ್ಕೆ ಹಾಕ್ತೀವಿ. ಈಗ ಪೇಪರ್ ಪಡೆಯಲ್ವಲ್ಲ, ಅದನ್ನೆಲ್ಲ ಬೆಂಕಿ ಇಕ್ಕೊಂತೀವಿ. ಅದು ಸುಮಾರು ತಿಂಗಳು ಹೊಸ ತಿಂಗಳುಗಳೈತೆ, ಬಂದೇ ಇಲ್ಲ ಕಸದ ಗಾಡಿ. ಇನ್ನಾದರೂ ಜಿಲ್ಲಾ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ತಕ್ಷಣ ಕ್ರಮ ಕೈಗೊಂಡು ಗ್ರಾಮಸ್ಥರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.